ಎಷ್ಟೋ ಸತಿ ಹೇಳ್ತಾರೆ ಸತ್ಯ ಅನ್ನೋದು ಊಹೆಗಿಂತ ತುಂಬಾ ವಿಚಿತ್ರವಾಗಿರುತ್ತೆ ಅಂತ. ವೆಲ್ನೆಸ್ನ ಪ್ರಪಂಚದ ಇಂಥದ್ದೇ ಕೆಲವು ಸತ್ಯಗಳನ್ನ ತಗೊಂಡ್ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಸೊ ಕರೆಯೋಣ ನಾಂದೇಡಿಂದ ಬಂದಿರುವ ವೈದ್ಯ ಅಶೋಕ್ ಉತ್ತರ್ವಾಲ್ ಮತ್ತು ಉಷಾ ಉತ್ತರ್ವಾಲ್. ನಮ್ಮ ಈ ವೇದಿಕೆಗೆ ನಿಮ್ಮಿಬ್ಬರಿಗೂ ಸ್ವಾಗತ. ಥ್ಯಾಂಕ್ ಯು. ಗುಡ್ ಲಕ್. ನಮಸ್ತೆ. ನಮಸ್ಕಾರ. ನಾನು ವೈದ್ಯ ಅಶೋಕ್ ವಿಠಲ್ ರಾವ್ ಉತ್ತರ್ವಾರ್, BMS MD, MS ಇನ್ ಹರ್ಬಲ್ ಮೆಡಿಸಿನ್. ನಮಸ್ತೆ, ನನ್ನ ಹೆಸರು ಉಷಾ ಉತ್ತರ್ವಾರ್, BAMS, PG ಇನ್ ಆಯುರ್ವೇದ ಡಯಟ್, MSc ಹರ್ಬಲ್ ಮೆಡಿಸಿನ್ ಹಾಗೂ ಪ್ರಾಣದ ವೆಲ್ನೆಸ್ನ ಕೋ-ಫೌಂಡರ್. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮಂ ಚಂ. ಯಾವ ವ್ಯಕ್ತಿ ಸ್ವಸ್ಥವಾಗಿದ್ದಾನೆ ಅವನನ್ನ ಸ್ವಸ್ಥವಾಗಿಡೋದು ಮತ್ತು ಕಾಯಿಲೆ ಬಿದ್ದಾಗ ಅವನನ್ನ ಸರಿ ಮಾಡಿ ಸ್ವಸ್ಥವಾಗಿಡೋದು, ಇದು ಆಯುರ್ವೇದದ ಮೂಲ ಉದ್ದೇಶ. ನನ್ನ ಕಳೆದ 32 ವರ್ಷದ ಆಯುರ್ವೇದ ಪ್ರಾಕ್ಟೀಸ್ನ ಅನುಭವದಿಂದ ನಾನು ಹೇಳ್ತೀನಿ, ಇವತ್ತಿನ ಎಲ್ಲದಕ್ಕಿಂತ ಕೆಟ್ಟ ಕಾಯಿಲೆ ಮತ್ತು ಮುಖ್ಯ ಕಾಯಿಲೆ ಏನಿದೆ, ನಮ್ಮ ವೇಗದ ಪಯಣ, ಫಾಸ್ಟ್ ಲೈಫ್, ಫಾಸ್ಟಾಗಿ ಬದುಕೋದು. ನಮ್ಮ ಜೀವನದಲ್ಲಿ ಬರ್ನ್ಔಟ್ ಡಿಫಾಲ್ಟ್ ಆಗೋಗಿದೆ. ಸ್ಟ್ರೆಸ್, ಆಂಗ್ಸೈಟಿ, BP, ಡಯಾಬಿಟೀಸ್, ಒಬೆಸಿಟಿ, ಇನ್ಸಾಮ್ನಿಯಾ, ಇವೆಲ್ಲ ಕಾಯಿಲೆಗಳು ಈ ಕಾಲದಲ್ಲಿ ಅದು ಒಂಥರ ಪರಂಪರೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಕಾಯಿಲೆಗಳಿಂದ ದೂರವಾಗಿರೋದಕ್ಕೆ ಈಗಿನ ಕಾಲದ ಜನ ಸ್ವಲ್ಪ ಹಾಲಿಡೇಸ್ಗೆ ಹೋಗ್ತಾರೆ, ವೆಕೇಶನ್ಗೆ ಹೋಗ್ತಾರೆ, ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಅನುಭವ ಸಿಗುತ್ತೆ, ಕಾಯಿಲೆ ವಾಸಿ ಆಗಲ್ಲ. ಸ್ವಾಸ್ಥ್ಯದ ಪ್ರತಿ ಪೂರ್ತಿ ಹೀಲಿಂಗ್ಗೋಸ್ಕರ ನಮ್ಮ ಆರೋಗ್ಯವನ್ನ ಪ್ರಸ್ತಾಪಿತ ಮಾಡೋದಕ್ಕೆ ನಾವೊಂದು ಆರೋಗ್ಯ ವಿಶ್ವವನ್ನ ಮಾಡಿದೀವಿ. ಅದರ ಹೆಸರು ಬಂದು ಪ್ರಾಣದ ವೆಲ್ನೆಸ್. ಎಲ್ಲಿ ನಿಮಗೆ ಆಯುರ್ವೇದಿಕ್ ಚಿಕಿತ್ಸೆ ಸಿಗತ್ತೆ, ಪ್ರಾಕೃತಿಕ ಚಿಕಿತ್ಸೆ ಸಿಗತ್ತೆ, ಯೋಗ, ಧ್ಯಾನ ಮತ್ತು ಮೆಡಿಕಲ್ ಜ್ಯೋತಿಷ್ಯ, ಈ ಎಲ್ಲ ಚಿಕಿತ್ಸೆಗಳ ಸಂಯೋಗದಿಂದ ನಮ್ಮ ಶರೀರವನ್ನ ನಮ್ಮ ಆತ್ಮದವರೆಗೆ ವಿಲೀನ ಮಾಡೋದಕ್ಕೆ, ಅಲ್ಲಿ ತನಕ ಫೀಲಿಂಗ್ನ ತಗೊಳ್ಳೋದಕ್ಕೆ ನಾವೀ ಆಯುರ್ವೇದಿಕ್ ಸೆಂಟರ್ನ ಮಾಡಿದೀವಿ. ಇಲ್ಲಿ ನಮ್ಮ 2 ವಿಶೇಷತೆಗಳಿವೆ. ಒಂದು ಕುಟ್ಟಿ ಪ್ರೈವೇಸಿಕ್ ರಸಾಯನ ಮತ್ತಿನ್ನೊಂದು ನಕ್ಷತ್ರ ರಿಸಾರ್ಟ್. ಕುಟ್ಟಿ ಪ್ರೈವೇಸಿಕ್ ರಸಾಯನ ಹೇಗಿರುತ್ತೆ ಅಂದ್ರೆ, ಒಂದು ವಿಶೇಷ ಕುಟ್ಟಿ ಇರುತ್ತೆ, ಅದನ್ನ ನಾವು ಚೇಂಬರ್ ಅಂತೀವಿ. ಯಾವುದನ್ನ ಆಯುರ್ವೇದದಲ್ಲಿ ತ್ರಿಗರ್ಭ ಕುಟೀರ ಅಂತ ಹೇಳಲಾಗುತ್ತೆ. ಎಲ್ಲಿ ಒಂದು ಸೆಂಟರ್ ಸೆಲ್ನ ಚೇಂಬರ್ ಇರುತ್ತೆ, ಎಲ್ಲಿ ಗರ್ಭಾಶಯದಂತಹ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಲಾಗುತ್ತೆ. ಗರ್ಭಾಶಯದಲ್ಲಿ ನಮ್ಮ ಹೀಲಿಂಗ್, ಹೊಸ ಕೃಷಿಕರ್ ಮಾಡುವಂಥ ಪ್ರೊಸೀಜರ್, ಫಾಸ್ಟೈಡ್ ಲೈಟ್, ಅದು ಪ್ರಾಪರ್ ಆಗಿರುತ್ತೆ. ಅದೇ ಥರದ ಅಟ್ಮಾಸ್ಫಿಯರ್ನ ಅಲ್ಲಿ ಮಾಡಿ ನಾವಲ್ಲಿ ಇರೋದಕ್ಕೆ, ಇಲ್ಲ ಆ ವ್ಯಕ್ತಿಗೆ ಆ ಕುಟಿಯಲ್ಲಿ ಇಡ್ತೀವಿ. ಅದರಿಂದ ಅವನ ಹೀಲಿಂಗ್ ಪ್ರಾಪರ್ ಆಗತ್ತೆ, ಫಾಸ್ಟ್ ಆಗತ್ತೆ. ಇನ್ನೊಂದು ನಕ್ಷತ್ರ ರಿಸಾರ್ಟ್, ಎಲ್ಲಿ ನಮ್ಮ ಜನ್ಮ ನಕ್ಷತ್ರದ ಅನುಸಾರ ಕುಟಿ ಮಾಡಲಾಗಿರುತ್ತೆ. ಯಾವ ಕುಟಿಯ ಪಕ್ಕದಲ್ಲಿ ಆ ನಕ್ಷತ್ರದ ಆರಾಧ್ಯ ವೃಕ್ಷವನ್ನ ಹಾಕಲಾಗಿದೆ. ಅದರಿಂದ ಏನಾಗುತ್ತೆ, ನಾವ್ಯಾವಾಗ ಜನ್ಮ ತಗೊಂಡ್ವಿ ಅಲ್ಲಿ ಆ ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಮತ್ತೆ ಆ ಫ್ರೀಕ್ವೆನ್ಸಿ ಏನಿತ್ತು, ಆ ಕಾಸ್ಮಿಕ್ ಎನರ್ಜಿ ಮತ್ತೆ ಅದರ ಫ್ರೀಕ್ವೆನ್ಸಿ ಅದನ್ನ ಪ್ರಾಪ್ತ ಮಾಡಲಾಗತ್ತೆ ಆ ವೃಕ್ಷದ ಸಹಾಯದಿಂದ. ಮತ್ತೆ ಒಳಗೆ ಅವ್ರನ್ನ ಇರ್ಲಿಕ್ಕೆ ಏನ್ ಬಿಡ್ತೀವಿ, ಅದರಿಂದ ಅವರ ಹೀಲಿಂಗ್ ಪ್ರಾಪರ್ ಆಗಿ ಮತ್ತೆ ಅವರ ನಕ್ಷತ್ರ ಅನುಸಾರವಾಗಿ ಆಗತ್ತೆ. ಇದನ್ನ ಜ್ಯೋತಿಷ್ ಶಾಸ್ತ್ರವನ್ನು ಉಪಯೋಗಿಸಿ ಅದರಿಂದ ಮಾಡಲಾಗಿದೆ. ಇದನ್ ಬಿಟ್ಟು ನಮ್ಮ ಹತ್ರ ಕಾಯಕಲ್ಪದ ಚಿಕಿತ್ಸೆ ಇದೆ. ಕಾಯಕಲ್ಪ ಅಂದ್ರೆ ನಮ್ಮ ಬಯಾಲಜಿಕಲ್ ಏಜಿಂಗ್ ಪ್ರೊಸೀಜರ್ ಏನಿದೆ ಅದನ್ನ ನಾವು ಸ್ಲೋ ಮಾಡ್ತೀವಿ. ಅದರಿಂದ ನಮ್ಮ ಕೋಶಿಕಾಯ ಏನಿದೆ, ಪೇಸಿ ಏನಿದೆ, ಅದರ ರಿಜುವಿನೇಷನ್ ಫಾಸ್ಟ್ ಮಾಡ್ತೀವಿ. ಮೂರನೇದು ನಮ್ಮ ಹತ್ರ ಸ್ಪೆಷಲ್ ಏನಿದೆ, 3 ದೋಷದ ಡಿಟಾಕ್ಸ್. ನಮ್ಮ ಶರೀರದಲ್ಲಿ ಏನು ದೋಷಗಳಿರುತ್ತೆ, ವಾತ, ಪಿತ್ತ, ಕಫ, ಈ 3 ದೋಷಗಳಿಂದ ಟಾಕ್ಸಿನ್ಸ್ ಏನು ಜಮೆ ಆಗಿರುತ್ತೆ, ಅದನ್ನ ಪಂಚಕರ್ಮದ ಸಹಾಯದಿಂದ ಹೊರತೆಗೆಯಲಾಗುತ್ತೆ. ಅದರಿಂದ ನಮ್ಮ ಶರೀರ ಸ್ವಸ್ಥವಾಗುತ್ತೆ. ಇದು ಬರೀ ರಿಸಾರ್ಟ್ ಮಾತ್ರ ಅಲ್ಲ, ಯಾರು ಸ್ವಾಸ್ಥ್ಯದ ಪ್ರತಿ ಜಾಗರೂಕರಾಗಿದ್ದಾರೆ ಅವರಿಗೆ ಆತ್ಮ, ಮನಸ್ಸು ಮತ್ತು ಶರೀರ ಇದರ ರೀಸೆಟ್ ಬಟನ್ ಆಗಿದೆ. ನಮ್ಮದೊಂದು ಉದ್ದೇಶವಿದೆ, ಸರ್ವೇ ಸಂತು ನಿರಾಮಯ. ಅಂದ್ರೆ ಎಲ್ರನ್ನೂ ನಾವು ನಿರೋಗಿ ಮಾಡಬೇಕು ಅಂತ ಬಯಸ್ತೀವಿ, ನಿರೋಗಿಯಾಗಿ ನೋಡ್ಬೇಕು ಅಂತ ಇಷ್ಟಪಡ್ತೀವಿ. ಅದಕ್ಕೆ ನಾವು ತುಂಬಾ ಕೆಲಸ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ನಮಗೆ ನಿಮ್ಮ ಸಹಾಯ ಬೇಕಾಗಿದೆ. ಹಾಗಿದ್ರೆ ನೀವು ತಯಾರಾಗಿದ್ದೀರಾ ನಮ್ಮ ಜೊತೆ ಲಾಂಗ್ ಲೈಫ್ ಹೆಲ್ತಿಯಾಗಿ ಜೀವಿಸೋದಕ್ಕೆ? ತುಂಬಾ ಜನ ಕನ್ಸೋದೇನೆಂದ್ರೆ, ಅಲೋಪತಿಕ್ ಔಷಧಿಗಳು ಹೊರಗೆ ಬಂದಾಗ ಅದರ ತುಂಬಾ ಕ್ಲಿನಿಕಲ್ ಟೆಸ್ಟಿಂಗ್ ಆಗಿರುತ್ತೆ, ಡೇಟಾ ಆಗಿರುತ್ತೆ. ಯಾಕಂದ್ರೆ ಆಯುರ್ವೇದಿಕ್ನ ಎಷ್ಟೋ ಔಷಧಿಗಳ ಮೇಲೆ ಡೇಟಾ ಇರೋದಿಲ್ಲ, ಹಾಗಾಗಿ ಎಷ್ಟೋ ಜನಕ್ಕೆ ಅದ್ರ ಮೇಲೆ ನಂಬಿಕೆ ಬರೋದಿಲ್ಲ. ನೀವಂತೂ ಹಾಸ್ಪಿಟಲ್ ನಡೆಸ್ತೀರಿ, ಸೊ ನೀವು ಜನಕ್ಕೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಮತ್ತೆ ಪ್ರಾಣದಾಗ ಹೇಗೆ ಕರ್ಕೊಂಡು ಹೋಗ್ತೀರಿ? ಸರ್,
ಕನ್ವಿನ್ಸ್ ಮಾಡೋದಕ್ಕೆ ಡೇಟಾ ಆಯುರ್ವೇದದ ನಮ್ಮ ಶಾಸ್ತ್ರಗಳೇನಿದೆ ಇದು ಸಾವಿರಾರು ವರ್ಷಗಳಿಂದ ಮಾಡಲಾಗಿದೆ. ಇದ್ರ ಡೇಟಾ ಅಂತೂ ಇದೆ. ಹೇಗೆ ನಾವು ಪ್ರಾಕ್ಟೀಸ್ಗೆ ಬಂದಿದ್ವಿ ಅವಾಗಿಂದ ನಾವು ಡೇಟಾ ಇಡೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಹತ್ರ ಅದೆಲ್ಲದರ ಡೇಟಾ ಇದೆ ಮತ್ತೆ ಅದರ ಸಹಾಯದಿಂದ ನಾವು ನಿಮಗೆ ಮತ್ತೆ ನಮ್ಮ ಈ ಟೆಸ್ಟಿಮೋನಿಸ್ ಏನಿದ್ದಾರೆ, ನಮ್ಮ ಪೇಷಂಟ್ಸ್ ಏನಿದ್ದಾರೆ ಅವರು ಕೂಡ ಹೋಗಿ ಹೇಳ್ತಾರೆ. ಅದರಿಂದ ಪ್ರಚಾರವಾಗುತ್ತೆ, ಅನುಭವ ಸಿಗತ್ತೆ ಜನರಿಗೆ. ಸೊ ಟೈಟನ್ಸ್ ಫ್ಲೋರ್ನ ನಿಮಗೆ ಓಪನ್ ಮಾಡೋದಕ್ಕೂ ಮುಂಚೆ ಒಂದ್ಸತಿ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಆಮೇಲೆ ನೀವು ನಿಮ್ಮ ಡಿಸ್ಕಷನ್ಸ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಇವರ ವೆಲ್ನೆಸ್ ಸೆಂಟರ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಅವ್ರೇನು ಹೇಳಿದಾರೋ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೀರಿ. ಯಾವ ಥರ ಸಮಾಧಾನ ಸಿಗುತ್ತೆ, ವೆಲ್ನೆಸ್ನ ಯಾವ್ಯಾವ ಆಕ್ಟಿವಿಟೀಸ್ ಇದೆ ಇದೆಲ್ಲದನ್ನೂ ಕೇಳಿಸ್ಕೊಂಡಿದ್ದೀರಿ. ಸರಿ, ಹಾಗಾದ್ರೆ ಈಗ ನಿಮ್ಮ ವೋಟಿಂಗ್ ಮೀಟರ್ಸ್ನ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಈ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಎಷ್ಟಿದೆ ಅಂತ ತಿಳಿಸಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಇಲ್ಲಂತೂ 60-40 ರೇಷಿಯೋ ಕಾಣಿಸ್ತಾ ಇದೆ. 60% ಜನಕ್ಕೆ ಅನಿಸ್ತಾ ಇದೆ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಇದೆ ಅಂತ. ಮಿಕ್ಕಿದವರೆಲ್ಲ ಜುಂಬಾ ಕ್ಲಾಸ್ಗೆಲ್ಲ ಹೋಗಿ ಅವ್ರ ವೆಲ್ನೆಸ್ನ ಮೇಂಟೈನ್ ಮಾಡ್ಕೊತೀನಿ ಅನ್ಕೊಂತ ಇದ್ದಾರೆ. ಸೊ ಟೈಟನ್ಸ್, ಓವರ್ ಟು ಯು. ನಾನೇನ್ ಕೇಳಬೇಕು ಅನ್ಕೊಂಡೆ ಅಂದ್ರೆ, ನನಗೆ ನಿಮ್ ಈ ಪ್ರಾಣದ ವೆಲ್ನೆಸ್ ಅಲ್ಲಿ ನಾವೀಗ ಏನ್ ನೋಡಿದ್ವೋ ನಿಮ್ ಈ ಪ್ರಾಪರ್ಟಿನ, ಇಲ್ಲಿ ಆಲ್ರೆಡಿ ಪೇಷಂಟ್ಸ್ ಬರ್ತಿದಾರಾ, ಶುರು ಮಾಡಿದಾರಾ? ಹೌದು ಮೇಡಮ್, 2 ತಿಂಗಳ ಹಿಂದೆ ನಮ್ಮ ಕೆಲಸ ಪೂರ್ತಿ ಆಗಿದೆ. ಆಲ್ರೆಡಿ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾವ ಪೇಷಂಟ್ ಇದ್ದಾರೆ ಮೊದಲ ಪ್ರಾಕ್ಟೀಸ್ನಿಂದ ಆ ಪೇಷಂಟ್ ಇವಾಗ ಬರಕ್ ಶುರು ಮಾಡಿದ್ದಾರೆ. ನೀವು ಸ್ವಲ್ಪ ಇದ್ರ ಮಾಡೆಲ್ ಬಗ್ಗೆ ನಮಗೆ ಹೇಳಿ ಪ್ಲೀಸ್. ಬೇಸಿಕಲಿ ಮೇಡಮ್, ಒಂದಿದೆ ಸ್ವಾಸ್ಥ್ಯಸ್ಯ ಊರ್ಜಾಸ್ಕರಂ ಚಿಕಿತ್ಸೆ, ಒಂದು ಮಾಡೆಲ್ ಇದೆ. ಅದರಲ್ಲಿ 3 ದಿನ, 7 ದಿನ, 10 ದಿನ, 15 ದಿನ ಈ ತರ ಶೆಡ್ಯೂಲ್ ಇರುತ್ತೆ. ಅದ್ರ ನಂತರ ಮುಂದಿನ ಪ್ರೋಗ್ರಾಮು ರಿಜುವಿನೇಷನ್, ಯಾವುದು ಇವಾಗ ಆಫ್ಟರ್ 35 ಇಯರ್ಸ್ ಇದೆ. ಅದು 7 ದಿನದ, 15 ದಿವಸದ, 20 ದಿನದ ಈ ತರ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ಸ್ ಮೇಲೆ ಆವರೇಜ್ ನೀವು ಏನ್ ಚಾರ್ಜ್ ಮಾಡ್ತೀರಾ ಕಸ್ಟಮರ್ಸ್ ಇಂದ? ಅರೌಂಡ್ ಪರ್ ಡೇ 5,000 to 10,000. ಸೊ ಒಂದ್ ಪ್ಯಾಕೇಜ್ಗೆ ಎಷ್ಟಾಗುತ್ತೆ ಅಂದ್ರೆ ನಿಮ್ ಅರ್ನಿಂಗ್ಸ್ ಎಷ್ಟಿದೆ ಅದರಿಂದ? ಹೇಗೆ 3 ದಿನದ ಪ್ಯಾಕೇಜ್ ತಗೊಳ್ತಾರೆ ಯಾರಾದ್ರೂ 15,000 ಬೀಳುತ್ತೆ. 7 ದಿನ ತಗೊಂಡ್ರೆ 35,000 ಬೀಳುತ್ತೆ. ನಂದು ಒಂದು ಕ್ವೆಶ್ಚನ್ ಇದೆ. ನೀವು ಯಾಕೆ ಡಿಸೈಡ್ ಮಾಡಿದ್ರಿ ನೀವು ಈ ಸ್ಪೇಸ್ ಅಲ್ಲಿ ಹೋಗ್ಬೇಕು ಅಂತ? ಅಂದ್ರೆ ನಿಮ್ಗೆ ಏನ್ ಡಿಫ್ರೆನ್ಸ್ ಇದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ? ಯಾಕಂದ್ರೆ ಆಲ್ರೆಡಿ ಇಷ್ಟೊಂದು ಕ್ಲಟರ್ಡ್ ಮಾರ್ಕೆಟ್ ಇದೆ. ವೈ ಡು ಯು ಥಿಂಕ್ ಯು ವಿಲ್ ಬಿ ಏಬಲ್ ಟು ಕ್ರಿಯೇಟ್ ಗುಡ್ ಬಿಸ್ನೆಸ್ ಇನ್ ದಿಸ್? ಇಲ್ಲಿ ಆಯುರ್ವೇದಿಕ್ ನ ತುಂಬಾ ಸೆಂಟರ್ಸ್ ಗಳಿದೆ. Yes. ಅವರು ಪಂಚಕರ್ಮ ಮಾಡ್ತಾರೆ, ಶುದ್ಧಿ Yes. ಮಾಡ್ತಾರೆ, ಗೈಡೆನ್ಸ್ ಗಳು ಇರುತ್ತೆ. ನಮ್ಮ ಹತ್ರ ಏನಿದೆ, ಈ ರಸಾಯನ ಕುಟಿ ಏನಿದೆ, ತ್ರಿಗರ್ಭ ಕುಟೀರ್ ಏನ್ ಮಾಡಿದೀವಿ, ದಟ್ ಈಸ್ ಫಾರ್ ಆಂಟಿ ಏಜಿಂಗ್ ಟ್ರೀಟ್ಮೆಂಟ್. ನಾವು ನಿಮ್ಮ ಏಜ್ ಅನ್ನ ಕಮ್ಮಿ ಮಾಡ್ಕೊಡ್ತೀವಿ. ಸೊ ನೀವ್ ಹೇಳ್ತಿರೋ ಪ್ರಕಾರ ಇನ್ಯಾರ ಹತ್ರನೂ ಇಲ್ವಾ? ಬೇರೆ ಯಾರ ಹತ್ರನೂ ಇಲ್ಲ. ಬಟ್ ಆದ್ರೆ ಈಗ ನಾನು ಚೆಕ್ ಮಾಡಿದೆ, ಈ ರಸಾಯನ ಕುಟಿ ಇದು ನನ್ನ ಹತ್ರ ಏನಿದೆ ಈಗ, ಇದು ಪ್ರಪಂಚದ ಮೊದಲನೇ ಕುಟಿ ಮತ್ತು ಈ ತರದ ಕುಟಿ ಯಾರ ಹತ್ರನೂ ಇಲ್ಲ. ಮತ್ತೆ ಇದ್ರ ಮೇಲೆ ಏನ್ ರಿಸರ್ಚ್ ಮಾಡಿದೀವಿ ಅದನ್ನ ನಾನು ಸ್ವತಃ ಮಾಡಿದೀನಿ. 25 ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡ್ತಿದ್ದೀನಿ. ದಟ್ ಈಸ್ ಮೈ ಓನ್. ಸರ್, ನಾನು ನಿಮ್ ಇದಕ್ಕೆ ಜಾಯ್ನ್ ಆದ್ರೆ ನನ್ನ ವಯಸ್ಸು ಎಷ್ಟು ಕಮ್ಮಿ ಆಗುತ್ತೆ ಹೇಳಿ ಸರ್? ಅಂದ್ರೆ ನಿಮ್ ಹತ್ರ ಏನಾದ್ರು ರಿಸರ್ಚ್ ಇದೆಯಾ? ಅಂದ್ರೆ ಪ್ರೂವ್ ಮಾಡ್ತೀರಾ ಈ ಡೇಟಾನ? ಯಾಕಂದ್ರೆ ನಿಮ್ಮ ಯುನೀಕ್ ಪಾಯಿಂಟ್ ರಿವರ್ಸ್ ಏಜಿಂಗ್ ಇದೆ. ಎಸ್, ಈಗ ಸದ್ಯಕ್ಕೆ ನಮ್ಮ ಬಯಾಲಜಿಕಲ್ ಏಜ್ ಏನಿದೆ ಡಿಜಿಟಲ್ ಸ್ಕೇಲ್ ನಲ್ಲಿ, ಅದ್ರಲ್ಲಿ ಏನ್ ಕಾಣುತ್ತೆ ಅಂದ್ರೆ ಇವಾಗ ಸದ್ಯಕ್ಕೆ ನಿಮ್ ಏಜ್ ಏನಿದೆ, ಆಮೇಲೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಿಮ್ ಏಜ್ ಏನಾಗಿದೆ ಅಂತ ಖಂಡಿತ ಗೊತ್ತಾಗುತ್ತೆ ಅದ್ರಲ್ಲಿ. ನನ್ ಕಡೆಯಿಂದ ಐ ಥಿಂಕ್ ಒಂದು ಅಡ್ವೈಸ್ ಅಥವಾ ಪಾಯಿಂಟ್ ಏನು ಅಂದ್ರೆ, ಇದು ನಿಮ್ಮ USP ಅಂದ್ರೆ ನೀವು USP ಹಿಂದೆ ಹೋಗಿ ಎವ್ರಿಥಿಂಗ್ ಇನ್ ಯೋರ್ ರೆಸಾರ್ಟ್ ಆರ್ ವೆಲ್ನೆಸ್ ಸೆಂಟರ್ ಅಂದ್ರೆ ನಿಮಗೆ ಗೊತ್ತು ಇದನ್ನ ಬೇರೆ ಯಾರು ಪ್ರೊವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಶುಡ್ ಬಿ ಓನ್ಲಿ ಅಬೌಟ್ ಆಂಟಿ ಏಜಿಂಗ್. ನೀವ್ ಯಾಕೆ ಅದ್ರ ಮೇಲೆ ಮಾತ್ರ ಫೋಕಸ್ ಅದರ ಮಾಡ್ತೀರಾ? ಅರ್ಥ ನೀವು ಪ್ರಾಣದಲ್ಲಿ ತ್ರಿಗರ್ಭ ಕುಟೀರನ ಒಂದೇ ಯಾಕೆ ಮಾಡಿದ್ದೀರಾ, ಜಾಸ್ತಿ ಯಾಕೆ ಮಾಡಿಲ್ಲ ಅಂತ? ಇಲ್ಲ, ಈಗ್ಲಂತೂ ಪ್ರಾರಂಭವಾಗಿದೆ. ಅದರಲ್ಲಿ ಒಂದ್ರಲ್ಲೇ ನಮ್ಗೆ ಒಳ್ಳೆ ಬೆಳವಣಿಗೆ ಕಾಣಿಸಿದ್ರೆ ಮತ್ತೆ ರಿಸಲ್ಟ್ ಬಂದ್ಮೇಲೆ ಅದನ್ನ ಜಾಸ್ತಿ ಮಾಡ್ತೀವಿ. ಬಟ್ ನೀವು 1ರಿಂದ ಎಷ್ಟು ಅಂತ ರೆವೆನ್ಯೂ ಜನರೇಟ್ ಮಾಡ್ತೀರಾ? ಮೇಡಮ್, ಅದರ ಫೀಸು ತುಂಬಾ ಜಾಸ್ತಿ ಇರುತ್ತೆ ಮ್ಯಾಮ್, ತುಂಬಾ ಖರ್ಚಾಗುತ್ತೆ. ಎಷ್ಟಿರುತ್ತೆ, ಎಷ್ಟು ಫೀಸ್ ಇರುತ್ತೆ? ಅರೌಂಡ್ 15 ದಿವಸದ ಪ್ರೋಗ್ರಾಮ್ ಏನಿದೆ ಅದಕ್ಕೆ 2 ಲಕ್ಷದ ಹತ್ರದವರೆಗೆ ಫೀಸ್ ಇರುತ್ತೆ. ಎಷ್ಟು ಕಸ್ಟಮರ್ಸ್ ಆಲ್ರೆಡಿ ಬಂದಿದ್ದಾರೆ? ಸದ್ಯಕ್ಕೆ 3 ಕಸ್ಟಮರ್ ಬಂದಿದ್ದಾರೆ. ಅಂದ್ರೆ ಆ 2 lakh ಪ್ರೋಗ್ರಾಮ್ಗ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ನಮ್ಮ ಟೈಟನ್ಸ್ ಕಡೆಯಿಂದ ಯಾವ ರೀತಿ ಇನ್ವಾಲ್ವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಈಗ ನಾವು 2 ಕೋಟಿನ ಕೇಳ್ತಾ ಇದ್ದೀವಿ, ಮತ್ತೆ ಸೇರ್ಬೇಕು ಅಂತಿದ್ದೀವಿ. ಸೇರೋದಕ್ಕೆ ಬಯಸ್ತೀರಿ? ಈ 2 ಕೋಟಿನ ಹೇಗೆ ಬಳಸ್ಕೋಬೇಕು ಅನ್ಕೊಂಡಿದ್ದೀರಿ? ಈಗ ನಮ್ಮ ಏನ್ ಯೂನಿಟ್ ಇದೆ ಅದನ್ನ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಮಾಡಿ ಮತ್ತೆ ನಮ್ಮ ಏನ್ ಸರ್ವಿಸಸ್ ಇದೆ ಅದ್ರ ಮೇಲೆ ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೇಳ್ತಾ ಇದೀವಿ. ಮಾರ್ಕೆಟಿಂಗ್ ಮತ್ತೆ ನಾವು ಬಳಸ್ತೀವಿ. ಮಾರ್ಕೆಟಿಂಗ್ ಕೂಡ ಮಾಡಬೇಕು.
ಸಂದೇಶ್ ಅವರೇ, ನೀವು ಗೋಲ್ಡನ್ ಯೂನ ನಡೆಸ್ತೀರಿ ಮತ್ತೆ ನಿಮಗೆ ರೆಸಾರ್ಟ್ ವೆಲ್ನೆಸ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಇವಾಗ ನಿಮ್ಮ ಹತ್ರ ಒಂದು ಒಳ್ಳೆ ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಇದರಲ್ಲಿ 50 ಜನ ಅವ್ರನ್ನ ಇಲ್ಲಿ ನಿಲ್ಸಿದ್ರೆ ಬಿಫೋರ್ ಅಂಡ್ ಆಫ್ಟರ್ ಅಂತ ಹೇಳಿ, ಅವಾಗ ನನ್ಗನ್ಸುತ್ತೆ ನಾನು ನಿಮ್ ಜೊತೆ ಸೇರ್ಕೊಂಡು ಇನ್ನೂ 10 ವೆಲ್ನೆಸ್ನ ಓಪನ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ. ಆದ್ರೆ ಇವತ್ತಿನ ದಿನ ನನ್ಗೇನ್ ಅನ್ಸುತ್ತಂದ್ರೆ ಸ್ವಲ್ಪ ಪ್ರೂಫ್ ಆಫ್ ಕಾನ್ಸೆಪ್ಟ್ ನನಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ನನ್ನ ಸಜೆಷನ್ ಏನಂದ್ರೆ, ನಿಮ್ಮ ರೆಸಾರ್ಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಆಫರಿಂಗ್ ಫೈನ್ ಟ್ಯೂನ್ ಮಾಡಬೇಕು. ಮತ್ತೆ ಆಕ್ಚುಲ್ ಹಾಸ್ಪಿಟಾಲಿಟಿ ಪ್ರಾಡಕ್ಟ್ ಏನ್ ಮಾಡಿದೀರಾ ನಿಮ್ಮ ಬೆಸ್ಟ್ ಆಫ್ ಎಬಿಲಿಟಿ ಜೊತೆಗೆ, ಅದನ್ನ ಯಾವ್ದಾದ್ರು ಆರ್ಕಿಟೆಕ್ಟ್ ಡಿಸೈನರ್ನ ಕರ್ಕೊಂಡು ಬಂದು ಇನ್ನೂ ಅಪ್ಲಿಫ್ಟ್ ಮಾಡೋ ಅವಶ್ಯಕತೆ ಇದೆ. ಎಸ್ ಸರ್. ಇನ್ನು ರಸ್ಟಿಕ್ ವೇ, ನೀವೊಂದು ಥೀಮ್ ತಗೊಳ್ಬಹುದು. ತುಂಬಾ ಎಕ್ಸಾಂಪಲ್ಸ್ ಜಗತ್ತಲ್ಲಿದೆ. ನಾನು ಆಫ್ಲೈನ್ ನಿಮ್ ಜೊತೆ ಕನೆಕ್ಟ್ ಆಗ್ಬೋದು, ಜಸ್ಟ್ ಆಸ್ ಎ ಫ್ರೆಂಡ್ ಟು ಶೇರ್. ಆದ್ರೆ ನೀವು ಆ ಪ್ರಾಡಕ್ಟ್ ನ ಅಪ್ಲಿಫ್ಟ್ ಮಾಡಬೇಕು. ಆಗ ಜನ ಮುಗಿಬಿದ್ದು ಬಂದ್ಬಿಡ್ತಾರೆ. ಖಂಡಿತ. ನಾನಿವತ್ತು ನಿಮ್ ಕೈ ಜೋಡಿಸೋದಕ್ಕಾಗಲ್ಲ ಈ ಕಾರಣಕ್ಕೇನೆ. ನನ್ಗೇನನ್ಸುತ್ತೆ ಅಂದ್ರೆ, ಈಗ ಈ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡೋದು ಸರಿ ಇರಲ್ಲ ಅಂತ. ಯಾಕಂದ್ರೆ ನಾನು ಈ ಸೆಕ್ಟರ್ ಇಂದ ದೂರನೇ ಇದ್ದೀನಿ. ಆದ್ರೆ ನಾನ್ ನಿಮ್ಗೆ ಒಂದು ಅಡ್ವೈಸ್ ಕೊಡಕ್ ಇಷ್ಟಪಡ್ತೀನಿ. ಯಾವಾಗ ಬೇಕಾದ್ರೂ ಬನ್ನಿ, ಆದ್ರೆ ಇವತ್ತು ನಾನ್ ನಿಮ್ ಜೊತೆ ಕೈ ಜೋಡಿಸ್ತಾ ಇಲ್ಲ. I think this sector, honestly, I don't have any expertise and I will not be able to shake hands with you guys. ಥ್ಯಾಂಕ್ ಯು ಟೈಟನ್ಸ್. ಅಶೋಕ್ ಅವರೇ, ಟೈಟನ್ಸ್ ಹೇಳ್ತಿರೋದು ಏನಂದ್ರೆ, ಇದು ಇವಾಗಿನ್ನೂ ಶುರುವಾಗಿದೆ ಮತ್ತೆ ತುಂಬ ಚೆನ್ನಾಗಿದೆ ಅಂತ. ಆದಷ್ಟು ಬೇಗ ನೀವು ಪ್ರಾಣದಾನ ಇನ್ನೂ ಬೆಳೆಸಿ ಇಲ್ಲಿಗೆ ವಾಪಸ್ ಬನ್ನಿ ಅಂತ. ಇವತ್ತು ನಮ್ಮ ಜೊತೆ ಸೇರಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ ಐಡಿಯಾ ಬಾತ್.